स्मृता हरसि भीतिमशेषजन्तोः स्वस्थैः स्मृता मतिमतीव शुभां ददासि दारिद्र्यदुःखभयहारिणी का त्वदन्या सर्वोपकारकरणाय सदार्धचित्ता हरशंभो महादेव विश्वेशामरवल्लभ शिवशंकर सर्वात्मन् नीलकंठ नमोस्तुते अगजानन पद्मार्कं गजाननमहर्निशं अनेकदं तं भक्तानां ಏಕದಂತಮುಪಾಸ್ಮಹೆ. ವೇದಿಕೆಯಲ್ಲಿರುವಂತಹ ಯತಿದ್ವಯರನ್ನು ಮುಂದಕ್ಕಿರಿಸಿ ಎಲ್ಲ ಗಣ್ಯರಿಗೂ ಒಟ್ಟಾಗಿ ವಂದಿಸ್ತಾ ಮುಂಭಾಗದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಅನಂತೇಶ್ವರ ಮತ್ತು ಬೊಡ್ಡಜ್ಜನ ಎಲ್ಲ ಭಕ್ತರಿಗೂ ವಂದಿಸ್ತಾ ಈ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆಯ ಸುಸಂದರ್ಭದಲ್ಲಿ ಒಂದೆರಡು ಮಾತು. ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯಮೇತತ್ ಪಶುಭಿ ನರಾಣಾಂ ಅಂತ ಒಂದು ಮಾತಿದೆ. ಆಹಾರ, ನಿದ್ರೆ, ಭಯ, ಮೈಥುನ ಇದು ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಸಾಮಾನ್ಯ ಮಾತು, ಇದು ದೊಡ್ಡ ಮಾತಲ್ಲ. ಆಹಾರ ನಮಗೂ ಹಸಿವಾಗ್ತದೆ, ಅವುಗಳಿಗೂ ಹಸಿವಾಗ್ತದೆ. ನಿದ್ರೆ ನಮಗೂ ಬರ್ತದೆ, ಅವುಗಳಿಗೂ ಬರ್ತದೆ. ಹೆದರಿಕೆ ನಮಗೂ ಉಂಟು, ಅವರಿಗೂ ಉಂಟು. ಸಂತಾನೋತ್ಪತ್ತಿ ನಾವು ಮಾಡ್ತೇವೆ, ಅವರು ಮಾಡ್ತೇವೆ ಅಂತ ಅಷ್ಟಕ್ಕೆ ಮಾತ್ರ ಸೀಮಿತ. ಆದರೂ ನಾವು ಅವರಿಗಿಂತ ಭಿನ್ನ ಯಾವ ರೀತಿಯಲ್ಲಿ ಅಂತ ಯೋಚಿಸಲಿಕ್ಕೆ ಅದು ಮುಂದಿನ ವಾಕ್ಯಗಳಲ್ಲಿ ಬರ್ತದೆ. ಆಹಾರ ಆಹಾರ ಎನ್ನುವುದು ನಮಗೊಂದೇ ಅಲ್ಲ. ನಮಗೆ ಆಹಾರಕ್ಕೆ ನಾವೇ ಆಹಾರವನ್ನು ಬೆಳೀತೇವೆ. ಪ್ರಾಣಿಗಳಾಗಲ್ಲ, ಸಿಕ್ಕಿದ್ದನ್ನು ತಿನ್ನೋದು. ಹಸಿವಾದಾಗ ಹೋಗ್ತದೆ, ಇದ್ದ ಪ್ರಾಣಿಗಳನ್ನು ಹಿಡಿತದೆ, ಹಿಡಿದು ತಿಂತದೆ, ತಿಂದು ಸುಮ್ಮನೆ ಮಲಗ್ತದೆ. ಹಸಿವಾಗುವಾಗ ಎಚ್ಚರಿಕೆ, ಇಲ್ಲದ್ರೆ ನಿದ್ದೆ. ನಮಗಾಗಲ್ಲ. ಆಹಾರ ಎನ್ನುವುದಕ್ಕೇನು ಬೇಕು? ಆಹಾರಕ್ಕೆ ಒಂದು ಗದ್ದೆ ಬೇಕು, ಗದ್ದಲ್ಲಿ ಉಳಿಬೇಕು. ಅದು ಯಾವ ಕಾಲಕ್ಕೆ ಯಾವ ಬೆಳೆ ಆಗಬೇಕು ಅಂತ ನಿರ್ಣಯ ಉಂಟು. ಇಂತಹ ಸಂದರ್ಭಕ್ಕೆ ಇಂಥ ಮದ್ದು ಬಿಡಬೇಕು, ಇದಕ್ಕಿಷ್ಟು ಗೊಬ್ಬರ ಹಾಕಬೇಕು ಅಂತ ನಿಯಮ ಹಾಕಿದ್ದೇವೆ, ಕಲ್ತಿದ್ದೇವೆ. ಹಾಗೆ ಆಹಾರ ತಯಾರಿಸ್ತೇವೆ. ತಯಾರಿಸಿದ ಆಹಾರವನ್ನು ಶೇಖರಿಸಿಡ್ತೇವೆ. ಮುಂದೆ ಮಳೆಗಾಲದಲ್ಲಿ ಆಹಾರ ಸಿಗುವುದಿಲ್ಲ, ಅದು ಒದ್ದೆ ಆಗ್ತದೆ ಅಂತ ಅಟ್ಟದಲ್ಲಿಡ್ತೇವೆ. ಹೀಗೆ ಆಹಾರವನ್ನು ಸಂಗ್ರಹಿಸಿ ಅದನ್ನು ಉಪಯೋಗಿಸ್ತೇವೆ. ಅವುಗಳೆಲ್ಲ ಹಸಿ ಆಹಾರ ತಿಂದರೆ ನಾವು ಹಸಿವು ತಿಂತೇವೆ, ಬೇಯಿಸಿದ್ದನ್ನು ತಿಂತೇವೆ. ಬೇಯಿಸಿದ ಆಹಾರ ತಿನ್ನುವುದು ಮನುಷ್ಯ ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಹಾಗಾಗಿ ಮನುಷ್ಯನಿಗೆ ಆಹಾರದಲ್ಲಿ ಸಿದ್ಧಿ. ನಿದ್ರಾ, ಪ್ರಾಣಿಗಳಿಗೆ ಆಹಾರ ಎಲ್ಲ ಹೊಟ್ಟೆ ತುಂಬಿದರೆ ಮತ್ತೆ ಮಲಗುದು. ಎಷ್ಟು ದೊಡ್ಡ ಸಿಂಹ ಆದರೂ ಹೊಟ್ಟೆ ತುಂಬಿದರೆ ಮತ್ತೆ ನಿದ್ದೆ. ಎದುರಲ್ಲೇ ನಾವು ಮುಂದಕ್ಕೆ ಹೋಗ್ಬೋದು, ಏನೂ ಮಾಡೋದಿಲ್ಲ ಸಿಂಹ ನಮ್ಮನ್ನು. ನಮ್ಮ ನಿದ್ರೆ ಹಾಗಲ್ಲ. ನಮಗೆ ಹಗಲು ಎಚ್ಚರಿಕೆ, ರಾತ್ರಿ ಮಲಗೋದು. ರಾತ್ರಿ ನಿದ್ರೆ ಬಿಟ್ಟರೆ ಮಧ್ಯಾಹ್ನ ಸ್ವಲ್ಪ ಮಲಗೋದು, ಅಥವಾ ಪ್ರಾಯ ಆದಮೇಲೆ ಮಧ್ಯಾಹ್ನ ಮಲಗೋದು. ಬೆಳಗ್ಗೆ ಮಲಗಲಿಕ್ಕೆ, ಬೇರೆಯವರಿಗೆ ಮಲಗಲಿಕ್ಕಿಲ್ಲ. ಮದುವೆ ಆಗದೆ ಮಧ್ಯಾಹ್ನ ಮಲಗಬಾರದು ಅಂತಲೇ ಶಾಸ್ತ್ರ ಇದೆ. ದಿವಾ ಸ್ವಾಪಂನ ಕುರುವೀತ ಸಮೀಪೇ ತರುಣಿ ಮಿನ ಅಂತ ಹೇಳಿದ್ದಾರೆ. ಹಾಗಾಗಿ ಮಲಗಬಾರ್ದು. ಹೆದರಿಕೆ ಎಲ್ಲರಿಗಿಂತ ಹೆಚ್ಚಿರೋದು ಹೆದರಿಕೆ ನಮಗೆ. ಸೊಳ್ಳೆಗೂ ಹೆದರ್ತೇವೆ ನಾವು, ಬೇರೆ ಯಾವುದಕ್ಕಲ್ಲ. ಸೊಳ್ಳೆಗೂ ಹೆದರ್ತೇವೆ. ಆದರೆ ಹೆದರಿ ಸುಮ್ಮನೆ ಕೂತ್ಕೊಳ್ತೇವಾ? ಸೊಳ್ಳೆಗೂ ನಾವು ಮನೆಯಲ್ಲಿ ಗುಡ್ ನೈಟ, ಟಾರ್ಟಾಯ್ಸ್ ಅಥವಾ ಈಗ ಬೇರೆ ಒಂದಷ್ಟು ಉಂಟು, ಅದನ್ನೆಲ್ಲ ಹಚ್ಚಿ ಆ ಸೊಳ್ಳೆ ಇಲ್ಲ ಅಂತ ಮಾಡ್ತೇವೆ. ಮತ್ತೆ ಹಾವುಗಳು ಬಂದರೆ ಹೆದರ್ತೇವೆ. ಹಾವುಗಳು ಬರದ ಹಾಗೆ ಏನೇನು ಬೇಕು, ಇಲಿ ಬರದ ಹಾಗೆ ಏನು ಮಾಡಿ ದನಗಳಿಗೆ ಇಂಜೆಕ್ಷನ್ ಅಂತ ಇರಲಿಲ್ಲ, ಹೋರಿ ಅಂತಿತ್ತು. ಎಲ್ಲ ದನಗಳಿಗೊಂದೇ ಹೋರಿ. ಈ ಕ್ರಮದಲ್ಲಿ ನಾಯಿಗಳು ನಾವು ಬೀದಿಯಲ್ಲಿ ಈಗ ಲೆಕ್ಕಕ್ಕಿಂತ ಹೆಚ್ಚು ನಾಯಿ ಉಂಟು. ಯಾರ ಮಗ ಯಾರ ಅಪ್ಪ ಯಾರಿಗೂ ಗೊತ್ತಿಲ್ಲ.
ನಾವು ಹಾಗಲ್ಲ, ನಮಗೆ ಇಂಥವರಪ್ಪ ಇಂಥವರಮ್ಮ, ನಮಗೊಂದು ಗೋತ್ರ, ಅದರೊಟ್ಟಿಗೆ ಪ್ರವರ, ಇಂಥ ವಂಶ, ಆಸರಣ ವಂಶದವರು ನಾವು, ಅರಸರ ವಂಶದವರು ಅವರು, ಹೀಗೆಲ್ಲ ಒಂದು ಹೇಳಲಿಕ್ಕೆ ಒಂದು ವ್ಯವಸ್ಥೆ. ಹಾಗಾಗಿ ಮೈಥುನಕ್ಕೊಂದು ವ್ಯವಸ್ಥೆ ಉಂಟು. ಇದೆಲ್ಲ ಹೇಗೆ ಬಂತು? ಸ್ವಾಮಿಗಳು ಹೇಗೆ ಹೇಳಿದರು? ಸಂಸ್ಕಾರ. ನಮಗೆಲ್ಲ ಇದೊಂದು ಕೊಟ್ಟಿದ್ದಾನೆ, ಮಂಡೆ. ಮಂಡೆಯಲ್ಲಿ ಏನು ತುಂಬಿದೋ, ಬ್ರಹ್ಮ, ಬ್ರೈನ್ ಹೇಳಿದ್ರು ಬ್ರಹ್ಮ, ಅದನ್ನು ಬ್ರೈನ್ ಅಂತ ಹೇಳಿದರು. ಹೇಳಿದ್ದನ್ನು ಅದನ್ನೇ ನಾವು ಒಂದು ಮಥನ ಹಾಕಿಕೊಂಡು ಒಂದು ರೂಪ ಕೊಡ್ತೇವೆ. ಅದಕ್ಕೆ ಬ್ರಾಹ್ಮಿ ಅಂತ ನಾವು ಹೆಸರು. ನಾವು ಬ್ರಾಹ್ಮಿ ಹೇಳಿದರೆ ಬ್ರಹ್ಮಾಣಿಯನ್ನೇ ಹೇಳಿದರೆ ಬ್ರಹ್ಮನ ಮಗನ್ನೇ, ಹೆಂಡತಿಯನ್ನು ಹೇಳೋ ಅವಳೇ, ಬ್ರಹ್ಮನ ಮಗಳು ಅವಳೇ. ಅದು ಹೇಗಾಯಿತು ಅಂತ ಹೇಳಿದ್ರೆ ನಮಗೆಲ್ಲರ ನಮ್ಮ ಹಿಂದೂಗಳೇ ತಮಾಷೆ ಮಾಡೋರು ಹೆಚ್ಚು. ನಮಗೆ ನಾವು ಹೇಳಿದ್ದು ಸಂತೋಷ, ಅದರ ಒಮ್ಮೆಲೆ ಖುಷಿ ಆಗ್ತದೆ, ಒಳ್ಳೆ ಮಾತು ಹೇಳಿದ್ದೇನೆ ನಾನು ಅಂತ. ನನ್ನ ಬಾಯಲ್ಲಿ ನನಗೆ ಬರಲಿಲ್ಲ ಒಂದು ಹೇಗೋ ಹೊಳಿತು, ರಪ್ಪ ಹೇಳಿದೆ ಅಂತ. ಆ ಹೇಳುವಲ್ಲಿ ನನಗೂ ಸಂತೋಷ ಉಂಟು. ಅದಕ್ಕೆ ಆತ್ಮರತಿ ಅಂತ ಹೇಳೋದು. ಅಂತಹ ಆತ್ಮರತಿಯನ್ನು ಬ್ರಹ್ಮ ಅನುಭವಿಸಿದ, ಅವರನ್ನು ಮೂರ್ತ ಸ್ವರೂಪದಲ್ಲಿದ್ದಾರೆ ಅಂದದ್ದು. ಅವಳೇ ಬ್ರಹ್ಮಾಣಿಯಾದವಳು, ಬ್ರಾಹ್ಮಿ ಅಂತ ಆದವಳು ಅವಳೇ. ಹಾಗಾಗಿ ನಮ್ಮ ತಲೆಗೊಂದು ಹೊಳಿತದೆ. ಹೊಳೆದದನ್ನು ದನಗಳಿಗೋ ಅಥವಾ ನಾಯಿಗಳಿಗೋ ಹೇಳಲಿಕ್ಕೆ ಆಗುವುದಿಲ್ಲ. ನಾವೆಲ್ಲ ಹೇಳ್ತೇವೆ, ನಮಗೊಂದು ಭಾಷಾ ಅಂತ ಉಂಟು. ಬ್ರಾಹ್ಮಿ ಅವಳೇ ಹೊಳೆದದ್ದನ್ನೊಂದು ಚಿಂತನೆ ಮಾಡಲಿಕ್ಕೆ ಭಾರತಿ ಆಗ್ತಾಳೆ. ಭಾರತದ್ದೇ ಅದನ್ನು ಮತ್ತೊಬ್ಬರಿಗೆ ಹೇಳಲಿಕ್ಕೆ ಭಾಷೆ ಅಂತ ಹುಡ್ತದೆ. ಅದು ಚಂದವಾಗಿ ಸ್ವರದ ರೂಪದಲ್ಲಿ ಬರುವಾಗ ಗೀಹಿ ಅಂತ ಆಗ್ತದೆ. ಅದರಲ್ಲಿ ಒಂದು ಕೇಳುವಾಗ ಸಂತೋಷ ಆದರೆ ಅವಳನ್ನೇ ವಾಣಿ ಅಂತ ಹೇಳ್ತಾರೆ. ಹೀಗೆ ಮುಂದೆ ಹೋಗ್ತದೆ. ಇರುವಾಗ ವಾಣಿ, ಸರಸ್ವತಿ, ನಿರಂತರವಾಗಿ ಅದು ಬಂದರೆ ಸರಸ್ವತಿ ಅಂತ ಹೆಸರು, ಎಲ್ಲ ಅವಳಿಗೆ ಹೆಸರು. ಹೀಗೆ ನಮ್ಮ ವ್ಯಕ್ತವಾಗ್ತದೆ. ನಮ್ಗೆ ಹೇಳಿದ್ದನ್ನು, ಕಂಡದ್ದನ್ನು ಹೇಳಲಿಕ್ಕೆ ಗೊತ್ತುಂಟು. ಹೇಳಿದ್ರಿಂದ ವಿದ್ಯೆ ಅಂತ ಒಂದು ಹೊರಟಿತ್ತು. ವಿದ್ಯೆಯಲ್ಲಿ ನಾವು ಒಂದಷ್ಟು ಕಲಿತೇವೆ. ಕಲಿತವರೆಲ್ಲ ಟೆರರಿಸ್ಟ್ ಆದದ್ದು ನಾವು. ಈಗ ನಾವು ಕೆಲವು ಕಡೆಯಲ್ಲಿ ನೋಡಿದ್ದು, ಎಷ್ಟು M.Tech ಎಲ್ಲ ಆದವರೆಲ್ಲ ಟೆರರಿಸ್ಟ್. ಆದರೆ ನಮ್ಮಲ್ಲಿಲ್ಲ ಟೆರರಿಸ್ಟ್. ಯಾಕೆ ಹೇಳಿದರೆ ನಮಗೆ ವಿದ್ಯೆ ಬೇರೆ, ಜ್ಞಾನ ಬೇರೆ. ವಿದ್ಯೆಯಲ್ಲಿ ಕಲಿತದ್ದನ್ನು ಮಥನ ಮಾಡ್ತೇವೆ, ಆಗ ಜ್ಞಾನ ಸಿಗ್ತದೆ. ಆ ಜ್ಞಾನವನ್ನು ನಾವು ಅರಗಿಸಿಕೊಳ್ತೇವೆ. ಹಾಗಾಗಬಾರ್ದು, ಅನುಭವ ಪ್ರಧಾನ ಅಂತ. ಹೀಗೆಲ್ಲ ಸಂಸ್ಕಾರ ಕೊಡ್ತಾ 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 ನಾವು ದೊಡ್ಡವರಾಗಿ ಬೆಳೆದಿದ್ದೇವೆ. ದೊಡ್ಡವರಾಗಿ ಬೆಳೆದದ್ದನ್ನು ಮತ್ತೊಂದಷ್ಟು ಜನರಿಗೆ ಹೇಳಿ ಅವರನ್ನು ದೊಡ್ಡದು ಮಾಡಿದ್ದೇವೆ. 1956ನೇ ಇಸ್ವಿಯಲ್ಲಿ ನಮ್ಮಲ್ಲಿ ವೇದ ಎನ್ನುವುದು ಒಂದು ಪುಸ್ತಕದಲ್ಲಿ ಬಂದದ್ದು. ಅದರ ಮೊದಲು ಪುಸ್ತಕದಲ್ಲಿ ಇರಲೇ ಇಲ್ಲ. ಬೇರೆ ಎಲ್ಲ ಮತಗಳಲ್ಲಿ ನೋಡಿದರೆ ಪುಸ್ತಕದ ಮೇಲೆ ಜ್ಞಾನ ಹುಟ್ಟಿದ್ದು. ನಮ್ಮಲ್ಲಿ ಜ್ಞಾನ ಹುಟ್ಟಿದ ಮೇಲೆ ಪುಸ್ತಕ ಆದದ್ದು. ಜ್ಞಾನ ಎನ್ನುವುದು ಸಾವಿರ ವರ್ಷಗಳ ಹಿಂದೆದ್ದು. ಈ ಬೇರೆ ಗ್ರಂಥಗಳು ಬೇರೆಯವರು ಹುಟ್ಟಿದ್ದಾರಲ್ಲ, ನಾವು ಹಾಗೆ ಮಾಡಬೇಕು ಅಂತ ಒಂದು ಹೊಸ ಟೆಕ್ನಾಲಜಿಯನ್ನು ನಾವು ಸೃಷ್ಟಿಸುವ ಅಂತ 1956ರಲ್ಲಿ ನಾವು ವೇದ ಅಂತ ಪುಸ್ತಕಕ್ಕೆ ಕೊಟ್ಟದ್ದು. ಅಷ್ಟವರೆಗೆ ಶ್ರುತಿ, ಅದು ಕಿವಿಯಲ್ಲಿ ಕೇಳೋದು, ಅದು ಕೇಳಿದ್ದನ್ನು ನಾವು ಬಾಯ್ಪಾಠ ಹಾಕೋದು. ಆದರೆ ನೋಡಿ, 1956ರಲ್ಲಿ ಆ ವೇದವನ್ನು ಪುಸ್ತಕಕ್ಕೆ ತರಬೇಕು ಎನ್ನುವ ದೃಷ್ಟಿಯಿಂದಾಗಿ ಭಾರತದ ಒಟ್ಟು 84 ಯೂನಿವರ್ಸಿಟಿಗಳಿಗೆ ಅದನ್ನು ಬರೆದು ಉದಾತ್ತಾನುದಾತ್ತ ಸ್ವರ ಹಾಕಿ, ನಿಮ್ಮಲ್ಲಿ ಪಾಠಕ್ರಮ ಹೀಗೋ ಕೇಳಿದರೆ ಇಡೀ ಭಾರತದ ಅಷ್ಟೂ ಯೂನಿವರ್ಸಿಟಿಗಳಲ್ಲಿ ಪಾಠ ಒಂದೇ. ಬರೀ ಬಾಯಲ್ಲಿ ಕೇಳಿದ ಪಾಠದಲ್ಲಿ ಯಾವ ವ್ಯತ್ಯಾಸವಿಲ್ಲ. ಈ ತಲೆಯನ್ನು ಸರಿಯಾಗಿ ಉಪಯೋಗಿಸಿದವರು ನಾವು. ನಮ್ಮದಾದಂತಹ ಸನಾತನ ಧರ್ಮ, ಇದನ್ನು ನಾವು ಹೆಮ್ಮೆಯಿಂದ ಹೇಳಬೇಕು. ಹೆಮ್ಮೆಯಿಂದ ಹೇಳಿದರೆ ಸಾಕಾ? ಹೆಮ್ಮೆಯನ್ನು ಹೇಳ್ತಾ ಕೂತ್ಕೊಳ್ಳೋದು ನಾವು. ನಮ್ಮದು ದೊಡ್ಡದು ಅಂತ ಹೇಳಿದ್ದನ್ನು 4 ಜನರಿಗೆ ಗೊತ್ತಾಗಿಸ್ಬೇಕು. ದೊಡ್ಡದಾಗಿ ನಾವು ಕಾಣಿಸ್ಬೇಕಾದ್ರೆ ನಾವು ಅದರ ಬಗ್ಗೆ ತಿಳ್ಕೊಳ್ಬೇಕು. ನಾವು ಅದನ್ನು ತಿಳ್ಕೊಂಡ್ರೆ ಮಾತ್ರ ನಮ್ಗೆ ಗೊತ್ತಾಗೋದು. ತಿಳ್ಕೊಂಡ್ರೆ ಮಾತ್ರ ಮತ್ತೊಬ್ಬನಿಗೆ ಹೇಳಲಿಕ್ಕಾಗೋದು. ನಮ್ಮ ಭಾಷೆ, ಸಂಸ್ಕೃತ ಭಾಷೆ, ಅವರು ಹೇಳಿದರು ಓಂಕಾರವನ್ನು ನಾವು ಸೂರ್ಯನಿಂದ ಈಗ ನಾಸಾದವರು ಕಂಡು ಹಿಡಿದರು ಅಂತ. ಮಲಯಾಳ ಪೂರ ಅರ್ಥ ಆಗಿದ್ರು, ಅವರು ಹೇಳಿದ ಸರಳ ಮಲಯಾಳದಿಂದಾಗಿ ನನಗೆ ಅರ್ಥ ಆಯ್ತದು. ಆ ಓಂಕಾರದಿಂದ ಸೂರ್ಯ ಉಪಾಸನೆ ಮಾಡ್ತದೆ ಅಂತ ನಮ್ಮ ಪುರಾಣ ಹೇಳಿದೆ. ಇವತ್ತೇನು ಹೊಸ್ತು ಬಂದದಲ್ಲ, ನಮಗೆಲ್ಲ ಗೊತ್ತಿದ್ದದೆ. ನಾವು ಹೇಳ್ತೇವೆ ಸರ್ಪ ಪ್ರೀತಿರ ಅವಶ್ಯಮೇವ ಕರಣೀಯ ಆರೋಗ್ಯ ಪುತ್ರಾಪ್ತಯೇ ಅಂತ. ಆರೋಗ್ಯ ಮತ್ತು ಮಕ್ಕಳಿಗಾಗಿ ಸರ್ಪವನ್ನು ನಿತ್ಯವೂ ನಾವು ಸ್ಮರಿಸಬೇಕು, ಅವರನ್ನು ಪ್ರೀತಿಗಾಗಿ ಸಂಪಾದಿಸಬೇಕು ಅಂತ. ಸರ್ಪ ಹಾವು ಕಚ್ಚುವುದು, ಹಾವು ಕಚ್ಚಿದರೆ ಸಾಯ್ತಾರೆ. ಆ ಸರ್ಪಕ್ಕೆ ಉಪಾಸನೆ ಮಾಡಿದರೆ ಆರೋಗ್ಯ ಹೇಗೆ ಬರೋದು? ಸಾಯ್ತಾರಲ್ವ? ಜನರಲ್ ಇದು ಹೇಳಲಿಕ್ಕಿರೋದು. ಆದರೆ ಒಬ್ಬರು ಮೆಡಿಕಲ್ ಡಾಕ್ಟರ್ ಹತ್ರ ಕೇಳಿ, ಡಾಕ್ಟರ್ ಹೇಳ್ತಾರೆ ಆ್ಯಂಟಿಬಯೋಟಿಕ್ ಅಂತ ಮಾತ್ರ ಕೊಡ್ತಾರೆ.
ಸರ್ವಮೂಲಿಕಾ ಪ್ರಯೋಗ. ಯಾವುದರಲ್ಲಿ ಕಡಿಮೆ ಅಂದರೆ ಆ್ಯಂಟಿಬಯೋಟಿಕ್ ಹಾಕಿ ಸರಿ ಮಾಡೋದು. ಮತ್ತು ವಿತ್ ಸ್ಟೆರಾಯ್ಡ್. ಆ್ಯಂಟಿಬಯೋಟಿಕ್ ಮದ್ದು ತಯಾರಿಸುವುದು ಹೇಗೆ? ಹಾವುಗಳ ವಿಷದಿಂದ. ಹಾವುಗಳ ವಿಷ 1 ಲೀಟರ್ ವಿಷಕ್ಕೆ 2 ಕೋಟಿ ರೂಪಾಯಿ ಉಂಟು. ಯಾಕೆ? ಕುಡಿದು ಸಾಯ್ಲಿಕ್ಕಲ್ಲ, ಆ್ಯಂಟಿಬಯೋಟಿಕ್ ಮಾತ್ರ ಮಾಡಲಿಕ್ಕೆ. ಇದನ್ನು ನಾವು ಬಹಳ ಹಿಂದೆ ಕಂಡುಹಿಡ್ತಿದ್ದೇವೆ. ಈಗ ಅದನ್ನು ಎಲೋಪತಿಯವರು ಮಾತ್ರ ಮಾಡಿದ್ದಾರೆ ಅಷ್ಟೇ. ಹಾಗಾಗಿ ಇದೆಲ್ಲ ತಿಳಿದುಕೊಂಡದ್ದನ್ನು ನಾವು, ನಮ್ಮದು ದೊಡ್ಡದಲ್ಲ, ನಮಗೆಲ್ಲ ಹಿತ್ತಲ ಗಿಡ ಮದ್ದಲ್ಲ ಅಂತ ಉಂಟು, ನಾವು ಬಿಟ್ಟೆವು. ಬ್ರಿಟಿಷರು ಒಂದು ವಸ್ತು ಸೃಷ್ಟಿಸಿದರು, ಮೆಕ್ಯಾಲೆ ಶಿಕ್ಷಣ ನೀತಿ ಅಂತ. ಶಾಲೆ 1ನೇ ಕ್ಲಾಸ್ನಿಂದ ಕಲಿಸಲಿಕ್ಕೆ ಅಂತ. ಅಲ್ಲಿಗೆ ಹೋಗಿ ಸೇರಿದೆವು, ಅದನ್ನು ಕಲಿತೆವು, ನಮ್ಮದನ್ನು ಮರೆತು ಬಿಟ್ಟೆವು. ಇದರಿಂದ ನಮ್ಮ ದೊಡ್ಡತನ ನಮಗೆ ಗೊತ್ತಿಲ್ಲ. 1ನೇ ಕ್ಲಾಸ್ನಿಂದ 7ನೇ ಕ್ಲಾಸ್ನವರೆಗೆ ನಮ್ಮ ಕರ್ನಾಟಕದ ಹೇಳೋದು, ಇಲ್ಲಿ ವ್ಯತ್ಯಾಸ ಇರ್ಬೋದು ನನಗೆ ಗೊತ್ತಿಲ್ಲ, ಹಿರಿಯ ಪ್ರಾಥಮಿಕ ಶಾಲೆ, ಹೈಯರ್ ಪ್ರೈಮರಿ ಸ್ಕೂಲು ಅಂತ ಉಂಟು. ಅದರಲ್ಲಿ ಒಮ್ಮೆ ಹಿಸ್ಟ್ರಿ, ಇತಿಹಾಸ ಕಲಿಸ್ತಾರೆ. ಇಂಡಿಯನ್ ಹಿಸ್ಟ್ರಿ ಉಂಟು, ಇಂಗ್ಲೀಷ್ ಇದು ಯುರೋಪಿಯನ್ ಹಿಸ್ಟ್ರಿ ಉಂಟು, ಎಲ್ಲ ಹಿಸ್ಟ್ರಿ ಉಂಟು ಅದರಲ್ಲಿ. 7ನೇ ಕ್ಲಾಸಿಗೆ ಪರೀಕ್ಷೆ ಬರೆದು ಪಾಸಾಗಿ ಮೇಲೆ ಹೋದ. 8ನೇ ಕ್ಲಾಸಿಗೆ ಸೇರಿದ, ಅಲ್ಲಿ ಪುನಃ ಸಬ್ಜೆಕ್ಟ್ ಹಿಸ್ಟ್ರಿ. ಅದರ ಮೇಲೆದು ಉಂಟಾ? ಇಲ್ಲ, ಪುನಃ ಇಂಡಿಯನ್ ಹಿಸ್ಟ್ರಿ, ಯುರೋಪಿಯನ್ ಹಿಸ್ಟ್ರಿ ಅವನೇ ಬರೋದು, ಬೇರೆ ಒಬ್ಬ ಇಲ್ಲ. ಮೊಹಮ್ಮದ್ ಖಿಲ್ಜಿ ಹಾಗೆ ಮಾಡಿದ, ಹೀಗೆ ಮಾಡಿದ, ಅವ ಹೀಗೆ ಮಾಡಿದ, ಬಾಬರು ಬಹಳ ಒಳ್ಳೇದು ಮಾಡಿದ್ದಾನೆ, ಅಕ್ಬರ್ ತುಂಬ ಒಳ್ಳೆಯವ, ಇದನ್ನು ಹೇಳುವಂಥ ಒಂದಷ್ಟು ಕಥೆಯನ್ನು ನಾವು ಕೇಳ್ತೇವೆ. ಮುಗೀತು, 10ನೇ ಕ್ಲಾಸ್ ಮುಗೀತು. ಆಮೇಲೆ ಆರ್ಟ್ಸ್ ತಗೊಂಡ್ರು, ಕಾಮರ್ಸ್ ಇದ್ದರೆ ಇಲ್ಲ. ಆರ್ಟ್ಸ್ ತಗೊಂಡ್ರೆ 12ನೇ ಕ್ಲಾಸ್ನವರೆಗೆ 11, 12 ಪುನಃ ಹಿಸ್ಟ್ರಿ ಅದೇ ಕಲಿಸೋದು, ಬೇರೆ ಇಲ್ಲ. ಸ್ವಲ್ಪ ಚೆಂದಾಗಿ ಸ್ವಲ್ಪ ದೊಡ್ಡದು ಮಾಡಿ ಹೇಳ್ತಾರೆ. ಆಮೇಲೆ ಡಿಗ್ರಿ ಹೋದರು, ಅಲ್ಲಿಯೂ ಹಿಸ್ಟ್ರಿ. ಆಮೇಲೆ MA, ಆಮೇಲೆ PhD. ಇದೆಲ್ಲ ಮಾಡುವಂಥದ್ದಕ್ಕೆ ಹೇಳಿದ್ದನ್ನೇ 10 ಸಲ ಸುಳ್ಳನ್ನು ಹೇಳಿ, ನಮ್ಮಲ್ಲೊಂದು ಗಾದೆ ಉಂಟು, 10 ಸಲ ಸುಳ್ಳು ಹೇಳಿದರೆ ಸತ್ಯ ಅಂತ ನಾವು ನಂಬಿಬಿಡ್ತೇವೆ ಅಂತ. 10 ಸಲ ಸುಳ್ಳಿ ಹೇಳಿ 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 ಮೆಕ್ಯಾಲೆ ಶಿಕ್ಷಣ ನೀತಿಯವರು ನಮ್ಮನ್ನು ಅದನ್ನೇ ಸತ್ಯ ಮಾಡಿಬಿಟ್ರು, ಸುಳ್ಳನ್ನು ಹೇಳಿ. ನಾವು ಆ ಸುಳ್ಳಿನ ಭ್ರಮೆಯಲ್ಲಿ ನಿಜವಾದ ಸತ್ಯವನ್ನು ಮರೆತು ಬಿಟ್ಟೆವು. ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಅರ್ಥಕರೀಚ ವಿದ್ಯಾ ಒಂದು ಮಾತು ಉಂಟು, ಸಂಪಾದನೆ ಮಾಡಲಿಕ್ಕೆ ವಿದ್ಯೆ. ಸಂಪಾದನೆ ನಮ್ಮದರಲ್ಲಿ ಸಿಗುವುದಿಲ್ಲ ಈಗ, ಯಾಕಂದರೆ ಎಲ್ಲರೂ ಇದನ್ನು ಬಿಟ್ಟಾಗಿ, ಹಾಗಾಗಿ ಅಲ್ಲಿಗೆ ಹೋಗಿಬಿಟ್ರು. ಹೀಗಾದದ್ರಿಂದ ನಮ್ಮತನ ಗೊತ್ತಾಗದೆ ಉಳಿದದ್ರಿಂದ ದೇವರ ನಾಡಲ್ಲಿ ಕಷ್ಟ ಬಂತು. ಈಗ ನಮ್ಮಲ್ಲಿ ಇಲ್ಲ ಅಂತಲ್ಲ ಹೇಳಿದ್ದೆ ನಾನು, ನಮ್ಮಲ್ಲಿ ಕಷ್ಟವೇ. ದೇವರ ನಾಡು ಅಂತ ಹೆಸರು ತಗೊಂಡದ್ದು ನಮ್ಮ ಕೇರಳ. ಆ ದೇವರ ನಾಡಲ್ಲೂ ಸಮಸ್ಯೆ ಆಯ್ತು, ಈಗ ಕಷ್ಟ ಆಯಿತು. ಈಗಲಾದರೂ ನಾವು ಯೋಚನೆ ಮಾಡಬೇಕೋ ಬೇಡವಾ? ಈಗಲಾದರೂ ಈ ವಿಷಯದಲ್ಲಿ ನಾವು ಚಿಂತನೆ ಮಾಡಬೇಕೋ ಬೇಡವಾ? ನಮಗೆ ಕಷ್ಟ ಬಂದಿದೆ, ನಾವೆಲ್ಲ ಜೀರ್ಣೋದ್ಧಾರ ಮಾಡಿ ಅನಂತೇಶ್ವರನ್ನು ಪ್ರತಿಷ್ಠೆ ಮಾಡಿದ್ದೇವೆ, ಗಣಪತಿಯನ್ನು ಕುತ್ಕೊಳಿಸಿದೆ. ಗಣಪತಿ ಅಂತ ಹೇಳಿದರೆ ನನಗೆ ಇಷ್ಟವೇ ಆಗುದಿಲ್ಲ, ನನಗೆ ಬೊಡ್ಡಜ್ಜೆ ಹೇಳಿದರೆ ಸಂತೋಷ. ಯಾಕೆ ಹೇಳಿದರೆ ಅದು ನಮ್ಮ ಪ್ರೀತಿಯ ಹೃದಯದಿಂದ ಬರುವಂತಹ ಮಾತದು. ಆ ಬೊಡ್ಡಜ್ಜನನ್ನು ಚೆನ್ನಾಗಿ ಕುತ್ಕೊಳಿಸಿದ್ದೇವೆ. ಇದು ಉಳಿಸಬೇಕಲ್ಲ, ಇದನ್ನು ಬೆಳೆಸಬೇಕಲ್ಲ. ನಮಗೆ ಎಷ್ಟು ಸಂತೋಷ ಆಗ್ತದೆ ಹೇಳಿದರೆ, 4 ವೇದಿಕೆ ಉಂಟಂತೆ ಇಲ್ಲಿ. ಸಾಂಸ್ಕೃತಿಕ ವೇದಿಕೆ, ಯಕ್ಷಗಾನ ವೇದಿಕೆ, ಭಜನೆಯ ವೇದಿಕೆ, ಧಾರ್ಮಿಕ ವೇದಿಕೆ. ಈಗ ಧಾರ್ಮಿಕ ವೇದಿಕೆಗೂ ಇಷ್ಟು ಜನ ಇದ್ದಾರೆ ಹೇಳಿದರೆ ಇದಕ್ಕಿಂತ ದೊಡ್ಡ ಸಂತೋಷದ ವಿಷಯ ಏನು? ಯಾಕಂದರೆ ಧಾರ್ಮಿಕಕ್ಕೆ ಬರುವವರಿಲ್ಲ. ಇಷ್ಟು ಜನ ಧಾರ್ಮಿಕವಾಗಿ ನೀವು ಇದ್ದೀರಿ ಅಂತಾದರೆ ಇನ್ನೊಂದು 100 ಜನ ನೀವೊಬ್ಬರು ಸಿದ್ಧ ಮಾಡಬೇಕು. ಸಿದ್ಧ ಮಾಡಲಿಕ್ಕೆ ಯಾರನ್ನು ಪ್ರಾರ್ಥನೆ ಮಾಡಬೇಕು? ಬೊಡ್ಡ ಜನನ್ನೇ ಪ್ರಾರ್ಥನೆ ಮಾಡಬೇಕು. ಯಾಕೆ ಹೇಳಿದರೆ ಶೈವೈ ಸ್ವದೀಯೈ ಅಥ ವೈಷ್ಣವೇಶ್ಚ ಸೌರೈಶ್ಚ ಶಾಕ್ತೈ ಅಥ ಸರ್ವಕಾರ್ಯೇ ಶುಭಾಶುಭೇ ಲೌಕಿಕ ವೈದಿಕೇ ಚ ತ್ವಮರ್ಚನೀಯ ಪ್ರಥಮಂ ಸಮಂತಾತ್ ಅಂತ ಒಬ್ಬ ಬರೆದಿಟ್ಟಿದ್ದಾನೆ. ನಮ್ಮ ಭಾರತದ ಸನಾತನ ಧರ್ಮದಲ್ಲಿ 5 ಪಂಥ ಉಂಟು. ಏನು ಪಂಥ ಇಲ್ಲದೆಲ್ಲ, ಅಲ್ಲಿದ್ದಾಗೆ ಸುನ್ನಿ ಶಿಯಾ ಇದ್ದಾಗೆ, ಅಲ್ಲಿ ಪ್ರೊಟೆಸ್ಟೆಂಟ್ ಮತ್ತು ಇವರಿದ್ದಾಗೆ ನಮ್ಮಲ್ಲಿ ವ್ಯತ್ಯಾಸ ಇಲ್ಲ ಅಂತಿಲ್ಲ. ನಮ್ಮಲ್ಲಿದ್ದಾರೆ ಶೈವರು ಅಂತ ಬೇರೆ ಇದ್ದಾರೆ, ವೈಷ್ಣವರು ಅಂತ ಬೇರೆ ಇದ್ದಾರೆ, ಗಾಣಪತ್ಯರು ಅಂತ ಬೇರೆ ಇದ್ದಾರೆ, ಗಣಪತಿಯನ್ನೇ ಪ್ರಧಾನ ಅಂತ ತಿಳ್ಕೊಳ್ಳೋರು. ಶಾಕ್ತೆಯರು ಈ ದೇವಿಯನ್ನೇ ಪ್ರಧಾನ ಅಂತ ಕೊಳ್ಳೋರಿದ್ದಾರೆ, ಸೌರವರು ಸೂರ್ಯನನ್ನೇ ಪ್ರಧಾನ ಅಂತ ಕೊಳ್ಳೋರಿದ್ದಾರೆ. 5 ಪಂಥ ಉಂಟು. 10,000 ವರ್ಷದಲ್ಲಿ 5 ಪಂಥದೊಳಗೆ ಯಾವುದೇ ರೀತಿಯ ಹಿಂಸಾತ್ಮಕ ಜಗಳ ಆಗಲಿಲ್ಲ. ನಾನು ಒತ್ತಿ ಹೇಳ್ತೇನೆ, 10,000 ವರ್ಷದಲ್ಲಿ ನಮ್ಮದಾದಂತಹ 5 ಪಂಥದಲ್ಲಿ ಹಿಂಸಾತ್ಮಕವಾದಂತಹ ಯುದ್ಧ ನಡೀಲೇ ಇಲ್ಲ. ಹಾಗಂತ ಎಲ್ಲಿ ನಡೀತಾ ಉಂಟು ನಮ್ಗೆ ಗೊತ್ತುಂಟು, ನಮ್ಮಲ್ಲಿ ನಡೀಲಿಲ್ಲ. ಯಾಕೆ? ಎಲ್ಲರಿಗೂ ನಾವು ಗಣಪತಿ ಸರ್ವಶ್ರೇಷ್ಠ ಅಲ್ಲ ಅಂತ ಹೇಳುವವರು ನಾವು ಅಂತ ಇಟ್ಕೊಳ್ಳುವ. ನಾನೊಬ್ಬ ವೈಷ್ಣವ, ಇಷ್ಟು ಸರ್ವಶ್ರೇಷ್ಠ ಅಂತ ಹೇಳ್ತೇವೆ, ಗಣಪತಿಗೆ ನಮಸ್ಕಾರ ಮಾಡ್ತೇವೆ. ಶಿವ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ, ಗಣಪತಿಗೆ ನಮಸ್ಕಾರ ಮಾಡ್ತಾರೆ. ಎಲ್ಲರೂ ಗಣಪತಿಗೆ ನಮಸ್ಕಾರ ಮಾಡ್ತಾರೆ. ಅದು ಮೊದಲೇ ಅರ್ಚನೀಯ ಪ್ರಥಮಂ ಸಮಂತಾತ್. ನಾವು ವೈಷ್ಣವರು
ದಾಸಶ್ರೇಷ್ಠರು ಅಂತ ಹೇಳಿದಂತಹ ಪುರಂದರದಾಸ ಹೇಳಿದರು, ಮೊದಲೊಂದಿಪೆ ನಿನಗೆ ಗಣನಾಥ, ವಂದಿಸುವುದು ಆದಿಯಲ್ಲಿ ಗಣನಾಥನ, ಸಂದೇಹವಿಲ್ಲಿದಕ್ಕೆ ಹರಿಯ ಆಜ್ಞೆ ಇದಕ್ಕುಂಟು. ಅದಕ್ಕೂ ವಿಷ್ಣುವಿನ ಆಜ್ಞೆ ಮೊದಲು ಅವನನ್ನೇ ವಂದಿಸಬೇಕು ಅಂತ ಹೇಳ್ತಾರೆ. ಹಾಗೆ ಎಲ್ಲರಿಂದಲೂ ವಂದಿಸುವವರು, ಅದು ಯಾವುದಕ್ಕೂ ಒಳ್ಳೆಯದಕ್ಕೂ ಕೆಟ್ಟದಕ್ಕೆ ಒಳ್ಳೆಯದಕ್ಕೂ ಅವನನ್ನೇ. ನಾವು ದೇವರ ಪೂಜೆ ಮಾಡುವಾಗಲೂ ಮೊದಲು ಅವನಿಗೆ, ಗಣಪತಿಗೆ ಬೇಡದಂಥ ಅಪರ ಕ್ರಿಯೆ ಸತ್ತಿದ್ದಾರೆ ಯಾರು ಸತ್ತವರಿಗೆ ಮಾಡೋದು ಅಥವಾ ಮಾಟ ಮಾಡೋದಾದರೂ ಮೊದಲು ಮಾಡೋದು ಅವನಿಗೆ ವಂದನೆ. ಆಮೇಲೆ ವೈದಿಕ ಕರ್ಮಗಳಿಗೂ ಅವನಿಗೆ ವಂದನೆ, ಲೌಕಿಕ ಕರ್ಮ ಮಾಡಿದರೂ ಅವನಿಗೆ ವಂದನೆ. ಹೀಗೆ ಎಲ್ಲದರಲ್ಲೂ ವಂದನೆ ಮಾಡತಕ್ಕ ಬೊಡ್ಡ ಜನನ್ನು ಕೈ ಮುಗಿಬೇಕು. ಆ ಬೊಡ್ಡ ಜನನನ್ನು ಕೈ ಮುಗಿಯುವಂತಹ ವ್ಯವಸ್ಥೆಯನ್ನು ನಾವು ಸರಿಯಾಗಿ ಮಾಡಿದೆವು ಅಂತಾದರೆ, ಕೇಸರಿ ಅನ್ನೋ ಶಬ್ದ ಬಂತು, ಸುತ್ತ ಕೇಸರಿ ಆಗಿದೆ ಅಂತ. ನಾವೇ ಕೇಸರಿ ಆಗ್ತೇವೆ ಹೇಳಿದರೆ, ಕೇಸರಿ ಹೇಳಿದರೆ ಸಿಂಹ, ನಾವೆಲ್ಲ ಸಿಂಹ ಆಗಬೇಕು. ಸಿಂಹ ಆದರೆ ಅದನ್ನೆಲ್ಲ ಸಾಧನೆ ಮಾಡಲಿಕ್ಕಾಗ್ತದೆ. ಇವತ್ತಿನ ದಿವಸ ಇದೇ ಅನಂತೇಶ್ವರ ನಮ್ಮ ಕಟೀಲ್ನಲ್ಲೂ ಇದ್ದರು ಒಂದಷ್ಟು ಜನ, ಒಂದಷ್ಟು ದಾನಿಗಳಿದ್ದಾರೆ. ನಾವು ಇಲ್ಲಿ ವೇದಿಕೆ ಇಲ್ಲ, ನಾವು ಕೂತ್ಕೊಳ್ತೇವೆ, ದಾನಿಗಳು ಮತ್ತು ದೊಡ್ಡವರು ಅಂತ. ಕೆಳಗೆ ಕೂತ್ಕೊಂಡವರು ಬ್ರಹ್ಮಕಲಶರು ಸಣ್ಣವರಲ್ಲ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನಮ್ಮ ಕಟೀಲಲ್ಲಿ ನೋಡಿದ್ದೇನೆ. ಏನು ಬೆಳಿಗ್ಗಿಂದ ರಾತ್ರಿಯವರೆಗೂ ಕೆಲಸ ಮಾಡಿದವರಿದ್ದಾರೆ. ಸುಮಾರು 16-17 ಗಂಟೆ ದುಡಿದಂತಹ ಸ್ವಯಂ ಸೇವಕರನ್ನು ಕಟೀಲಲ್ಲಿ ನೋಡಿದ್ದೇನೆ. ಸುಸ್ತಾಗೋದಿಲ್ವಾ? ಆಗ್ತದೆ. ಮತ್ತೆ ಯಾಕೆ ಕೆಲಸ ಮಾಡ್ತಾರೆ? ದೇವರು ಅದರಲ್ಲಿ ಅದು ಕಾಣೋದಿಲ್ಲ. ಅವರ ಭಕ್ತಿಗೆ ಎಷ್ಟು ಮೆಚ್ಚಬೇಕು, ಅವರದ್ದಾದಂತಹ ಆ ಉಪಾಸನೆಗೆ ಎಷ್ಟು ಮೆಚ್ಚಬೇಕು. ನಾವು ದೇವರಿಗೋಸ್ಕರ ಸರ್ವತ್ಯಾಗವನ್ನು ಮಾಡ್ತಾರೆ. ನಮ್ಮಲ್ಲಿ ಕೋಟಿ ಕೋಟಿ ಅಧಿಪತಿಗಳು ನಮ್ಮ ಕಟೀಲಲ್ಲಿ ಬಂದಿದ್ದಾರೆ. ಮಾನಿಲ ಸ್ವಾಮಿಗಳಿಗೆ ಗೊತ್ತುಂಟು, ಅನ್ನದಾನ ಸಮಿತಿಯಲ್ಲಿದ್ದರು. ಅವರು AC ಯಲ್ಲಿ ಮಲಗುವಂಥ ಅವರೊಂದಷ್ಟು ಜನ ಇದ್ದರು. 15 ದಿವಸ ಅಲ್ಲೇ ಮಲಗಿದ್ದವರು. ಆ BCಯಲ್ಲಿ ನಾವು ಹಾಕೋದು ಶೀಟ್ ಇಲ್ಲ. ಈಗ ಹೊಸದೊಂದು ಆರಂಭ ಆಗಿದೆ, ಇಂಥ ಒಳ್ಳೆ ಫ್ಯಾನ್ ಶುರು ಆಗಿದೆ, ಮೊದಲು ಇರಲಿಲ್ಲ. ಅಂತಹ ಫ್ಯಾನ್ ಇಲ್ಲದೇ ಇರುವಾಗ ಕೋಟಿ ಕೋಟಿ AC ಯಲ್ಲಿ ಮಲಗುವವರು ಅದೇ ಉಗ್ರಾಣದೊಳಗೆ, ಆ ಭೋಜನ ಶಾಲೆ ಒಳಗೆ ಆ ಬೆಂಕಿ ನಂದಿ ಹೋಗುವುದಿಲ್ಲ, ಆ ಬಿಸಿ ಒಟ್ಟಿಗೆ ಮಲಗಿದ್ದಾರೆ. ಅವರಿಗೆ ಕಾಣಲಿಲ್ಲ ನಮಗೆ AC ಬೇಕು ಅಂತ. ಯಾಕೆ? ಭಕ್ತಿ. ಆ ಭಕ್ತಿಯನ್ನು ನಾವು ಸರಿಯಾಗಿ ರೂಪಿಸಿದರೆ, ಭಕ್ತಿಯ ತುಷ್ಯತಿ ಕೇವಲಂ ನಾತು ಧನೈಹಿ ಭಕ್ತಿ ಪ್ರಿಯ ಕೇಶವ. ಭಕ್ತಿಯಿಂದಲೇ ದೇವರು ಸಂತೋಷಗೊಳ್ಳುವುದು, ದುಡ್ಡಿನಿಂದ ಅಲ್ಲ. ದುಡ್ಡು ಯಾರಾದರೂ ಅಹಂಕಾರದಿಂದ ಕೊಟ್ಟದ್ದು ಹೌದು ಅಂತಾದರೆ ದುಡ್ಡು ಕೊಟ್ಟರೆ ಪರವಾಗಿಲ್ಲ. ಯಾಕೆ ಹೇಳಿದರೆ, ನಾವು ಹೇಳೋದುಂಟು, ನಾವು ವೈದಿಕ ಕರ್ಮದಲ್ಲಿ ಹೋಮ ಮಾಡುವಾಗ ಹೇಳೋದುಂಟು, ಇಂದ್ರಾಯ ಸ್ವಾಹ ಇಂದ್ರಾಯ ಇದಂ ನ ಮಮ, ಇದು ನನ್ನದಲ್ಲ ಅಂತ ಹೇಳಿಯೇ ಕೊಡಬೇಕು. ನಂದು ಅಂತ ಹೇಳಿಯೇ ಕೊಟ್ಟರೆ, ನಾನು ಅವ ದೇವರಿಗೆ ಕೊಡೋದೇನಾಯಿತು? ಗಣಪತಿಗೆ ಕೊಡೋದು ಭಿಕ್ಷೆ ಅಂತ ಆಯಿತು. ಗಣಪತಿಗೆ ಭಿಕ್ಷೆ ಕೊಟ್ಟರೆ ಅದು ಭಕ್ತಿ ಅಲ್ಲ ಅಂತ ಆಯಿತು. ಆಗಿರುವಾಗ ಅವನಿಗೆ ಉದ್ಧಾರ ಆಗೋದಿಲ್ಲ. ಆದರೆ ಕೊಡುವವನು ಭಕ್ತಿಯಿಂದ ಕೊಡಬೇಕು, ಕೆಲಸ ಮಾಡುವವನು ಭಕ್ತಿಯಿಂದ ಮಾಡಬೇಕು. ಕಟೀಲ್ನಲ್ಲಿ ನನಗೆ ಮತ್ತೆ ಗೊತ್ತಾದದ್ದು, ಒಬ್ಬ ದಿನಾಲೂ ರಾತ್ರಿ ಭಾಳ ದೂರದಲ್ಲಿಂದ ಬರ್ಮಡ ಚಡ್ಡಿ ಹಾಕಿ ನಡ್ಕೊಂಡು ಬಂದು ಬರುವಾಗ ಕೈಯಲ್ಲಿ ಇಡಿಸೂಡಿ ಹಿಡ್ಕೊಂಡು ನಡ್ಕೊಂಡು ಬಂದು ಕಸ ಗುಡಿಸಿ ಹೋಗ್ತಿದ್ದಂತೆ. ನಮಗೆ ಅಷ್ಟು ದೂರ ನಾವು ಹೋಗೋದಿಲ್ಲ, ಕಾರ್ ನಿಂತಲ್ಲಿ ನಾವು ಹೋಗೋದಿಲ್ಲ. ಬಂದ ಕಾರ್ ಯಾವುದು ಹೇಳಿದ್ರೆ ಬೆನ್ಸ್ ಕಾರ್ನಲ್ಲಿ ಬಂದು ಕಸ ಗುಡಿಸಿದ್ದವ. ಅವನಿಗೆ ಅದರಲ್ಲಿ ಸಂತೋಷ ಉಂಟು. ನನ್ನ ಬೆನ್ಸ್ ಕಾರ್ ಅಂತ ಹೆಮ್ಮೆ ಇಲ್ಲ. ಅಂಥವರಿಗೆ ನಾವು ನಮಿಸಬೇಕು. ಅಂತಹ ಕೆಲಸ ಎಲ್ಲಿ ಆಗೋದು ಹೇಳಿದರೆ, ಇಂತಹ ಬ್ರಹ್ಮಕಲಶ ಆಗುವಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಅದಕ್ಕಿಂತ ಹೆಚ್ಚು ಹೇಳಿದರೆ ಮಹಾಕುಂಭಮೇಳದಲ್ಲಿ ಚಾಯ ಪ್ರಸಾದ ಅಂತ ಕೊಟ್ಟಿದ್ದಾರೆ ಅಂತೇಳಿ ಸಮೀಪ ಇದ್ದಂತಹ ಮಲಯಾಳಿಯಲ್ಲಿ ಹೇಳುವಾಗ ಅವ್ರು ಹೇಳಿದರು, ಚಾಯ ಪ್ರಸಾದ ಅಂತ ವಿಶ್ವ ಹಿಂದೂ ಪರಿಷತ್ನವರು ಕೊಟ್ಟಿದ್ದಾರೆ ಅಂತ. ನೋಡಿ, ಚಾಯವು ಪ್ರಸಾದ ಆಯ್ತು, ಅಲ್ಲಿ ಬೇರೆ ಕಡೆಯಲ್ಲಿ ಆಗೋದಿಲ್ಲ, ಅಲ್ಲೇ ಆಗ್ತದೆ. ಆದ್ದರಿಂದ ಈ 4 ವೇದಿಕೆಯಲ್ಲಿ ಧಾರ್ಮಿಕ ವೇದಿಕೆ, ಧಾರ್ಮಿಕ ಬಗ್ಗೆ ಯೋಚನೆ ಇರುವಂತಹ ವ್ಯಕ್ತಿಗಳು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಆಟದ ಹುಚ್ಚಿರುವವರು ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಹುಚ್ಚು ಹೇಳಿದ್ರೆ ಕೆಟ್ಟದ್ದು ಹೆಸರು ಹೇಳಿದ್ದಲ್ಲ, ಒಳ್ಳೆಯ ಹೆಸರು. ಇಲ್ಲಿ ಧಾರ್ಮಿಕ ಹುಚ್ಚು, ಅಲ್ಲಿ ಆಟದ ಹುಚ್ಚು, ಅಲ್ಲಿ ಧರ್ಮದೇ ಪ್ರಚಾರ. ಸಾಂಸ್ಕೃತಿಕ ಹುಚ್ಚಿರುವವರು ಒಂದು ವೇದಿಕೆಯಲ್ಲಿ ಕೂತ್ಕೊಂಡಿದ್ದಾರೆ, ಅದು ಸಹ ಧರ್ಮದೇ ಪ್ರಚಾರ. ನಮ್ಮದೇ ಹೇಳುವುದು, ಅಲ್ಲಿ ಭರತನಾಟ್ಯ ಮಾಡುವಾಗ ಕೃಷ್ಣನನ್ನು ಸ್ತುತಿಸುವುದು, ಗಣಪತಿಯನ್ನು ಸ್ತುತಿ ಮಾಡುವುದು. ಭಜನೆ ಮಾಡುವವರು ಭಜನೆ ಒಳಗೆ ಸೇರಿಕೊಂಡಿದ್ದಾರೆ. ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಾದ ಸ್ತುತಿ, ದೇವರ ಸ್ತುತಿ, ಬೊಡ್ಡ ಜನ ಸ್ತುತಿ. ಹೀಗೆ ಮಾಡ್ತಾ ಹೋದರೆ ದೇವರು ಎಲ್ಲರಿಗೂ ದುಷ್ಟಾನಾಂ ವಿಘ್ನಕರ್ತ ಆಗಬೇಕವ, ದುಷ್ಟರಿಗೆ ವಿಘ್ನವನ್ನು ಕೊಡುವವರಾಗಬೇಕು. ಹೌದು, ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ತ. ಒಳ್ಳೆಯ ಸಮೂಹ ಇರುವವರಲ್ಲಿ ಏನು ವಿಘ್ನ ಉಂಟು ಅದನ್ನು ಅಪಹಾರ ಮಾಡುವವ. ಅದರಿಂದ ವಿಘ್ನೇಶ ಹೇಳಿದ್ರೆ 2 ಒಡೆಯ.
ಅದರಿಂದ ಅನಂತೇಶ್ವರ ಹೇಳಿದ್ದಾನೆ, ನನ್ನ ಮಗನಿಗೆ ಕೈ ಮುಗಿಡಿಯುವುದು. ಯಾಕಂದರೆ ಆತ್ಮ ವೈ ಪುತ್ರ ನಾಮಾಸಿ ಇನ್ನೊಂದು ಮಾತುಂಟು, ಮಗ ಹೇಳಿದ ತಂದೆ ಇದ್ದಾಗೆ ಅಂತ. ಹಾಗಾಗಿ ಅದನ್ನು ಕರಿಯಾಗಿ ಲೋಕಕ್ಕೆ ಹೇಳಿಕೊಟ್ಟವರು ಈಶ್ವರ ದೇವರು. ನನ್ನ ಮಗನ ಎಲ್ಲಿಯೇ ನೀವು ಹೋಗಿ, ಗಣಪತಿ ದೇವರು ಇದ್ರೂ ಸಹ ಅಲ್ಲಿ ಪ್ರಧಾನವಾಗಿರೋದು ಈಶ್ವರ ಎದುರು ಪ್ರಧಾನ ಗಣಪತಿಯವರು. ಹಾಗಾಗಿ ಹಾಗೆ ನೀವು ತಂದೆಗೆ ನಮಸ್ಕಾರ ಮಾಡೋದಿರಲ್ಲ, ತಂದೆಗೆ ನಮಸ್ಕಾರ ಮಾಡಿ ಗಣಪತಿ ಹತ್ರ ಎದುರು ಪ್ರಾರ್ಥನೆ ಮಾಡಿ, ದೇವರೇ ನಮಗೆ ಭಾಳ ದೊಡ್ಡ ವಿಘ್ನಗಳುಂಟು, ನಿಮ್ಮ ಬ್ರಹ್ಮಕಲಶ ಮಾಡಿ ಸಾನ್ನಿಧ್ಯ ವೃದ್ಧಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ, ಆಗಿದೆ ಎಂದು ನಾವು ಹೆಮ್ಮೆಯಿಂದ ಹೇಳುವುದಲ್ಲ, ಭಕ್ತಿಯಿಂದ ಹೇಳ್ತೇವೆ. ಆದ್ದರಿಂದ ನಮ್ಮ ಇರುವ ವಿಘ್ನಗಳನ್ನು ಪರಿಹರಿಸಬೇಕು. ನಮಗೆ ವಿಘ್ನವನ್ನು ಅಪಹರಿಸುವ ಮೂಲಕವಾಗಿ ನಮಗೆ ಅನುಗ್ರಹಿಸಬೇಕು. ಆ ಅನುಗ್ರಹ ನಮಗೆ ಸಿಕ್ಕಿದರೆ ನಾವು ಎಲ್ಲಿಯೂ ಯಾವ ಕಡೆಯಲ್ಲೂ ನಮ್ಮ ಸನಾತನ ಧರ್ಮ ಕೆಳಗಿಳಿಲಿಕ್ಕೆ ಬಿಡುವುದಿಲ್ಲ ಅಂತ ಸಂಕಲ್ಪ ಮಾಡ್ತೇವೆ. ಭಾರತ ಎನ್ನುವುದು 2000 ವರ್ಷಕ್ಕಿಂತ ಹೆಚ್ಚು ಹಿಂದೂಗಳಲ್ಲದವರು ಆಳಿದ್ದು. ರೋಮ್ನಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ 150 ವರ್ಷದಲ್ಲಿ ಇಡೀ ರೋಮ್ ಕ್ರಿಶ್ಚಿಯಾನಿಟಿ ತುಂಬಿದೆ. ಪೈಗಂಬರ್ ಹುಟ್ಟಿದ ಕೆಲವು ಶತಮಾನಗಳಲ್ಲಿ ಇಡೀ ಆ ಜಾಗದಲ್ಲಿ ಮುಸ್ಲಿಂ ಧರ್ಮ ಹೊರಟಿದೆ. 2000 ವರ್ಷಕ್ಕಿಂತಲೂ ಹೆಚ್ಚು ನಮ್ಮನ್ನು ಆಳಿದ್ದು ಬೇರೆಯವರು. ಆದರೂ ಇವತ್ತು 100 ಕೋಟಿ ನಮ್ಮ ಭಾರತೀಯಲ್ಲಿ ಹಿಂದೂಗಳಿದ್ದಾರೆ. ಇದು 150 ಆಗಬೇಕು, ಅದು ಕೆಳಗಿಳಿಬೇಕು, ಅದು ಆಗಬೇಕಾದ್ರೆ ನೀವೆಲ್ಲ ಸೇರಬೇಕು, ನಾವೆಲ್ಲ ಸೇರ್ತೇವೆ. ಈ ರೀತಿಯಾಗಿ ಸಂಕಲ್ಪ ಮಾಡೋಣ, ಆ ಮೂಲಕವಾಗಿ ನಾವು ಮುಂದುವರಿಯೋಣ. ಖಂಡಿತ ದೇವರು ಅನುಗ್ರಹ ಮಾಡ್ತಾರೆ. ನಮ್ಮ ಕಟೀಲಿಗೊಂದು ಹೆಮ್ಮೆ ಉಂಟು, ಕಟೀಲಿಗೂ ಮಧುರಿಗೂ ಸಂಬಂಧ. ಎಲ್ಲಿ ಆಟ ಇದ್ರೂ ಹೇಳಬೇಕು ಆ ಹೆಸರು. ಧರೆಯೋಳು ವಿಶೇಷ ಮದವೂರ ವಿಘ್ನೇಶ ಅಂತ ಮೊದಲನೇ ಪದ್ಯ. ಅದು ಸಂಪ್ರದಾಯವಾಗಿ ಪದ್ಯ ಹೇಳುವಂತಹ ತೆಂಕುತಿಟ್ಟಿನ ಭಾಗವತರೇ ಹೌದು ಅಂತಾದರೆ ನಾಟಿ ರಾಗ ಅದಕ್ಕೊಂದಕ್ಕೆ ಬಿಟ್ಟು ಬೇರೆ ಅದಕ್ಕಾಗೋದಿಲ್ಲ. ದೇವರಲ್ಲಿ ಕೇಳುವ, ನಾಟಿ ರಾಗದಲ್ಲಿ ಪದ್ಯ ಮಾಡಿದವ ನಮ್ಮಲ್ಲಿ ಹತ್ತಿರದಲ್ಲಿದ್ದ, ನಿನಗೆ ನಾಟು ಬೇಕು ನಾವು ಹೇಳಿದ್ದು, ಹಾಗೆ ನಾವು ಭಜನೆ ಮಾಡ್ತೇವೆ. ನಮ್ಮ ಊರಲ್ಲಿ ನಾಟಿ ಮಾಡು ಹೇಳಿದರೆ ಕೃಷಿ. ಎಂತ ಯಾವ ಕೃಷಿ? ಸನಾತನ ಧರ್ಮದ ಕೃಷಿ ಮಾಡು. ಆ ಕೃಷಿ ಮಾಡುವ ಮೂಲಕವಾಗಿ ಒಳ್ಳೆಯ ಫಸಲು ನಮ್ಮಲ್ಲಿ ಬರುವ ಹಾಗೆ ಮಾಡು. ಭೂಮಿಷ್ಠ ಅಂತೆ ನಮ ಮುಕ್ತಿ ಇದೆ ಅಂತ ಆ ಉಪನಿಷತ್ ವಾಕ್ಯವನ್ನು ನಿನಗೆ ನಾನು ಕೈ ಮುಗ್ದು ಹೇಳ್ತೇನೆ ಅಂತ ಹೇಳ್ತಾ, ಅಂತಹ ಮನಸ್ಸು ನಮಗೂ ನನಗೂ ನಿಮಗೂ ಆ ಗುಡ್ಡಜ್ಜ, ಆ ಅನಂತೇಶ್ವರ, ಅಲ್ಲಿ ವಿಶ್ವನಾಥ ಇದ್ದಾನೆ, ಬೇರೆ ಅಂತ ನಾವು ಕಲ್ಪಿಸೋದು ಒದ್ದೇ ಆದರೂ ಬೇರೆ ಅಂತ, ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರ, ಆಮೇಲೆ ಈಶಾನ ಅಂತ ಹೆಸರಿಟ್ಟಾಗಿ ಮತ್ತೊಂದು ದುರ್ಗೆ, ಶಾಸ್ತಾರ, ಅದರೊಟ್ಟಿಗೆ ನಮ್ಮ ದುರ್ಗೆ ಹೇಳುವಾಗ ನಮ್ಮ ಕಟೀಲಿನ ದುರ್ಗಾ ಪರಮೇಶ್ವರಿ ಅವರಲ್ಲೂ ಪ್ರಾರ್ಥನೆ ಮಾಡೋದು. ಅಮ್ಮ ಎಲ್ಲರಿಗೂ ಇದೇ ರೀತಿಯಾಗಿ ಮನಸ್ಸು ಕೊಡು. ಧಾರ್ಮಿಕ ಸಭೆಯಲ್ಲಿ ಕೂತ್ಕೊಂಡು ಭಾಷಣ ಮಾಡೋದಲ್ಲ, ಧಾರ್ಮಿಕ ಭಾಷಣ ಕೇಳುವುದಲ್ಲ, ಭಾಷಣ ಮಾಡಿದವರು ಕೇಳಿದವರು ಸನಾತನ ಧರ್ಮ ಉಳಿಸಲಿಕ್ಕೆ ಮುಂದೆ ಹೋಗುವ ಹಾಗೆ ಮನಸ್ಸು ಕೊಡುವಂಥ ಪ್ರಾರ್ಥನೆ ಮಾಡಿ ಮುಗಿಸುವ. ಆ ಮೂಲಕವಾಗಿ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸುವ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಲಿಕ್ಕೆ ನಮ್ಮ ಅರ್ಪಣ ವಸ್ತು.